ಹಲೋ ಎವ್ರಿವನ್, ದಿಸ್ ಇಸ್ ಚೇತನ್. PGCT MBA MCA 25 ಪೇಪರ್ನ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ನಾನು ಪ್ರೀವಿಯಸ್ 3 ಪಾರ್ಟ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಲಾಸ್ಟ್ ಪಾರ್ಟ್ ಇದಾಗಿರುತ್ತೆ. ಇದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಸೇರಿಕೊಂಡಿದೆ ಆ್ಯಂಡ್ ಎಲ್ಲ ಕ್ವಶನ್ಸ್ನು ಈಸಿಲಿ ಸಾಲ್ವ್ ಮಾಡ್ಬೋದು. ಸೊ ಒನ್ ಬೈ ಒನ್ ತಿಳ್ಕೊಳ್ಳೋಣ ಬನ್ನಿ. ದ ಫಸ್ಟ್ ಕ್ವಶನ್ ಇಸ್ ದ ಕ್ಯಾಂಡಲ್ ಆಫ್ ಡಿಫ್ರೆಂಟ್ ಲೆಂತ್, ಥಿಕ್ನೆಸ್ ಆ್ಯಂಡ್ ಶಾರ್ಟ್ ಆ್ಯಂಡ್ ಲಾಂಗ್ ಕ್ಯಾಂಡಲ್ ಬರ್ನ್ಸ್ ರೆಸ್ಪೆಕ್ಟಿವ್ಲಿ 3.5 hours 5 hours ಅಂತ ಕೊಟ್ಬಿಟ್ಟಿದ್ದಾನೆ. ಸೊ ಆಫ್ಟರ್ ಬರ್ನಿಂಗ್ 2 hours ದ ಲೆಂತ್ ಆಫ್ ದ ಕ್ಯಾಂಡಲ್ ಆರ್ ಈಕ್ವಲ್ ಅಂತಲೂ ಹೇಳಿದ್ದಾನೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ದ ಫ್ರ್ಯಾಕ್ಷನ್ ಆಫ್ ದ ಲಾಂಗ್ ಕ್ಯಾಂಡಲ್ ಐಟ್ ವಾಸ್ ದ ಶಾರ್ಟ್ ಕ್ಯಾಂಡಲ್ ಇನಿಷಿಯಲಿ ಅಂತ ಕೇಳಿದ್ದಾನೆ. ದ ಕ್ವಶನ್ ಇಸ್ ವೆರಿ ಸಿಂಪಲ್. ನೀವು ಫಸ್ಟು ಓದಿದಾಗ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಎ ಪ್ರಾಬ್ಲಮ್ ಈಸ್ ಆಲ್ವೇಸ್ ಎ ಪ್ರಾಬ್ಲಮ್ ಅಂಟಿಲ್ ಯು ಮೇಕ್ ಈಸಿ. ಸೊ ಈ ಕ್ವಶನ್ನ ನಾವು ಈಸಿಯಾಗಿ ಹೇಗೆ ಅನಲೈಸ್ ಮಾಡ್ಬೋದು ನೋಡೋಣ ಬನ್ನಿ. ಸೊ ಫಸ್ಟ್ ಡೇಟಾನ ಬರ್ಕೊಳ್ಳೋಣ. ಶಾರ್ಟ್ ಕ್ಯಾಂಡಲ್ ಏನಿದೆ ಅದು 3.5 hours ಬರ್ನ್ ಆಗೋಷ್ಟು ಲೆಂತ್ ಇದೆ. ಐ ಡೋಂಟ್ ನೋ ದ ಎಕ್ಸಾಕ್ಟ್ ಲೆಂತ್. ಲಾಂಗ್ ಕ್ಯಾಂಡಲ್ ಎಷ್ಟಿದೆ ಅಂದರೆ 5 hours ಬರ್ನ್ ಆಗೋಷ್ಟು ಲೆಂತ್ ಇದೆ. ಸೊ ಇನ್ನೊಂದು ಇಂಪಾರ್ಟೆಂಟ್ಲಿ ಏನಂದರೆ ಬೋತ್ ಕ್ಯಾಂಡಲ್ಸ್ ಸೇಮ್ ಲೆಂತ್ ಸೇಮ್ ಆಗುತ್ತೆ. ಸೇಮ್ ಇನ್ ದ ಸೆನ್ಸ್ ಲೆಂತ್ ಆಫ್ಟರ್ 2 hours ಬರ್ನಿಂಗ್. ಸೊ 2 hours ಬರ್ನ್ ಆದಮೇಲೆ ಎರಡೂ ಕ್ಯಾಂಡಲ್ ಲೆಂತ್ ಏನಾಗುತ್ತೆ, ಸೇಮ್ ಆಗುತ್ತೆ ಅಂತ ಕೊಟ್ಟಿದ್ದಾನೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಇದು ಕೊಟ್ಟಿರೋದ್ರಿಂದ ನಾನು ಈಸಿಲಿ ಅನಲೈಸ್ ಮಾಡ್ಬೋದು ನೋಡಿ. ಸೊ ಇಲ್ಲಿ 3.5 hours ಇರೋದ್ರಿಂದ ಕ್ವಶನ್ ಅನಲೈಸ್ ಮಾಡೋದಕ್ಕೆ ನಿಮಗೆ ಕಷ್ಟ ಆಗುತ್ತೆ. ಸೊ ಡೂ ಒನ್ ಥಿಂಗ್. ಸೊ ಇದನ್ನು ಶಾರ್ಟ್ ಟ್ರಿಕ್ಸಲ್ಲಿ ಹೇಗೆ ಅನಲೈಸ್ ಮಾಡ್ಬೋದು ಅಂದರೆ, ಸೊ ಈ 3.5 hours ಇರೋದನ್ನು ಡಬಲ್ ಮಾಡ್ಕೊಂಬಿಡಿ, ದಟ್ ಈಸ್ 7 hours. ಸೊ ಇನ್ ದ ಸೇಮ್ ವೇ ಲಾಂಗ್ ಕ್ಯಾಂಡಲ್ನು ಕೂಡ ಡಬಲ್ ಮಾಡ್ಕೊಳ್ಳಿ. ಸೊ 5 hours ಇದ್ದಿದ್ದು 10 hours ಆಗುತ್ತೆ. ಯಾಕಂದರೆ ಇಲ್ಲಿ ಡೆಸಿಮಲಲ್ಲಿ ಬಂದುಬಿಡುತ್ತೆ ಅಂತ ಹೇಳಿ ನಾನು ಡಬಲ್ ಮಾಡ್ಕೋತಾ ಇದ್ದೀನಿ ನಂಬರ್ಸ್ನ. ಸೊ ಇನ್ ದ ಸೇಮ್ ವೇ ಆಫ್ಟರ್ 2 hours ಬರ್ನ್ ಆದರೆ ಇದು ಸೇಮ್ ಆಗ್ತಾ ಇದ್ದು ಇದೇನಾಗುತ್ತೆ, ಆಫ್ಟರ್ 4 hours ಸೇಮ್ ಆಗುತ್ತೆ. ಯಾಕಂದರೆ ಎಲ್ಲದನ್ನೂ ಡಬಲ್ ಮಾಡಿದ್ದೀನಿ ಡೇಟಾ. ಸೊ ಶಾರ್ಟ್ ಕ್ಯಾಂಡಲ್ನು ಡಬಲ್ ಮಾಡಿದ್ದೀನಿ, ಲಾಂಗ್ ಕ್ಯಾಂಡಲ್ನು ಡಬಲ್ ಮಾಡಿದ್ದೀನಿ. ಆಫ್ಟರ್ 2 hours ಆದಮೇಲೆ ಸೇಮ್ ಆಗೋದನ್ನು ಇಲ್ಲಿ ಆಫ್ಟರ್ 4 hours ಆಗುತ್ತೆ. ಸೊ ಇದು ಇಂಪಾರ್ಟೆಂಟ್. ಸೊ ಇನ್ನೊಂದೇನೆಂದರೆ 1 hour ಶಾರ್ಟ್ ಕ್ಯಾಂಡಲ್ ಎಷ್ಟು ಬರ್ನ್ ಆಗುತ್ತೆ ಅಂದರೆ 1/7 ಅಷ್ಟಾ. 7 hours ಕಂಪ್ಲೀಟ್ ಆಗುತ್ತೆ ಅಂದರೆ 1 hour ಎಷ್ಟು ಅಂದರೆ 1/7. ಸೊ ಅದೇ ರೀತಿ ಲಾಂಗ್ ಕ್ಯಾಂಡಲ್ 1 hour ಎಷ್ಟು ಅಂದರೆ 1/10. ಸೊ 1 hour ಎಷ್ಟು ಅಂತ ಗೊತ್ತಾದರೆ 4 hours ನಮಗೆ ಗೊತ್ತಾಗುತ್ತೆ. ಏನು ಮಾಡಬೇಕು, 4 hours ಇಂಟು 4 ಮಾಡಬೇಕು. ಸೊ ಇಂಟು 4 ಮಾಡಬೇಕು. ಯಾಕೆ 4 ಮಾಡ್ತಾ ಇದ್ದೀನಿ ಅಗೈನ್ ಹೇಳ್ತಾ ಇದ್ದೀನಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ನಮ್ಮ ಕ್ವಶನಲ್ಲಿ ಕೊಟ್ಟಿರೋ ಡೇಟಾ 2 hours ಬರ್ನ್ ಆದಮೇಲೆ ಸೇಮ್ ಆಗುತ್ತೆ. ಬಟ್ ನಾನು ಯಾಕೆ ಇಲ್ಲಿ 4 ಮಾಡ್ಕೋತಾ ಇದ್ದೀನಿ ಅಂದರೆ, ಈ ಕ್ವಶನಲ್ಲಿರೋ ಡೇಟಾನೆಲ್ಲ ಡಬಲ್ ಮಾಡಿದ್ದೀನಿ ಫಾರ್ ಅ ಕ್ಯಾಲ್ಕುಲೇಷನ್ ಪರ್ಪಸ್. ಇದು ಡೆಸಿಮಲಲ್ಲಿ ಬರಬಾರ್ದು ಅಂತಲೇ ನಾನು ಡಬಲ್ ಮಾಡ್ಕೋತಾ ಇದ್ದೀನಿ. ಸೊ 4 hours ಬರ್ನ್ ಆದರೆ ಇದೆಷ್ಟಾಗುತ್ತೆ, 4/7 ಆಗುತ್ತೆ. ಅಷ್ಟು ಬರ್ನ್ ಆಗಿರುತ್ತೆ. ಸೊ ಇದೆಷ್ಟಾಗಿರುತ್ತೆ, 4/10 ಆಗುತ್ತೆ. ಇಸ್ ನಥಿಂಗ್ ಬಟ್ 2 2s are 2 5s are. ಸೊ 2/5 ಬರ್ನ್ ಆಗಿರುತ್ತೆ. ಸೊ 4/10 ಈಸ್ ನಥಿಂಗ್ ಬಟ್ 10/2. ಸೊ ಈಗ ನನಗೆ ಶಾರ್ಟ್ಕಟ್ಸ್ ಅನಲೈಸ್ ಮಾಡ್ಬೋದು ನೋಡಿ. ಸೊ ಬರ್ನ್ ಆದಮೇಲೆ ರಿಮೈನಿಂಗ್ ಲೆಂತ್ ಈಕ್ವಲ್ ಅಲ್ವಾ, ರಿಮೈನಿಂಗ್ ಲೆಂತ್ ಈಕ್ವಲ್. ಸೊ ಈಕ್ವಲ್ ಮಾಡ್ಕೊಳ್ಳೋಣ ನೋಡಿ. ಶಾರ್ಟ್ ಎಷ್ಟು ಉಳ್ಕೊಂಡಿದೆ ಅಂದರೆ, ಫ್ರ್ಯಾಕ್ಷನಲ್ ಅನಲೈಸ್ ಮಾಡೋಣ. ಸೊ 4/7 ಬರ್ನ್ ಆಗಿದೆ ಅಂದರೆ ಆಬ್ವಿಯಸ್ಲಿ ಎಷ್ಟು ಉಳ್ಕೊಂಡಿರುತ್ತೆ, 3/7 ಉಳ್ಕೊಂಡಿರುತ್ತೆ. ಸೊ ಈ ಫ್ರ್ಯಾಕ್ಷನ್ ಇರೋದನ್ನು ನಾನು ಬರ್ಕೋತಾ ಇದ್ದೀನಿ. ಇಟ್ ಶುಡ್ ಬಿ ಈಕ್ವಲ್ಸ್ ಟು ಲಾಂಗ್ ಎಷ್ಟು ಉಳ್ಕೊಂಡಿದೆ ಅಂದರೆ 2/5 ಬರ್ನ್ ಆಗಿದೆ ಅಂದರೆ ಆಬ್ವಿಯಸ್ಲಿ 3/5 ಉಳ್ಕೊಂಡಿರುತ್ತೆ. ಸೊ ಇದನ್ನು ನಾವು ಈಕ್ವಲ್ ಮಾಡ್ತಾ ಇದ್ದೀನಿ. ಯಾಕಂದರೆ ಆಫ್ಟರ್ ದಟ್ ಈಕ್ವಲ್ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ, ಬೋತ್ ಕ್ಯಾಂಡಲ್ಸ್ ಲೆಂತ್ ಸೇಮ್ ಆಗುತ್ತೆ ಅಂತ. ಸೊ ಈಗ ನಾನು ಅನಲೈಸ್ ಮಾಡೋಣ. ಶಾರ್ಟ್ ಬೈ ಲಾಂಗ್ ಎಷ್ಟಾಗುತ್ತೆ, ಈ ಲಾಂಗನ್ನು ಈ ಕಡೆ ಡಿವೈಡ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ 3/5 ಆ್ಯಸ್ ಇಟ್ ಈಸ್ RHS ಇರಲಿ. 7 ಈ ಕಡೆ ಹೋದರೆ ನ್ಯೂಮರೇಟ್ರಿಗೆ ಹೋಗುತ್ತೆ, 3 ಈ ಕಡೆಗೆ ಬಂದರೆ ಡಿನಾಮಿನೇಟ್ರಿಗೆ ಬರುತ್ತೆ. ಸೊ 3 ಗೆಟ್ ಕ್ಯಾನ್ಸಲ್. ಶಾರ್ಟ್ ಬೈ ಲಾಂಗ್ ದಟ್ ಈಸ್ ಈಕ್ವಲ್ಸ್ ಟು 7/5. ಸೊ ನೀವು ಆಪ್ಷನಲ್ಲಿ ಹುಡುಕ್ತೀರಿ. ಸೊ ಈ ಆಪ್ಷನ್ ಸಿಗಲ್ಲ. ಅಲ್ಲಿ ಆ್ಯಕ್ಚುಲಿ ಕ್ವಶನ್ ಕೇಳಿರೋದು ವಾಟ್ ಫ್ರ್ಯಾಕ್ಷನ್ ವಿತ್ ರೆಸ್ಪೆಕ್ಟ್ ಟು ಲಾಂಗ್ ಕ್ಯಾಂಡಲ್ ಟು ಶಾರ್ಟ್ ಕ್ಯಾಂಡಲ್. ನನಗೆ ಬಂದಿರೋ ಆನ್ಸರು ಶಾರ್ಟ್ ಟು ಲಾಂಗ್. ಸೊ ಆನ್ಸರ್ನ ರಿವರ್ಸ್ ಮಾಡಿ ಅಷ್ಟೇ. 7/5 ಇರೋದು ಏನಾಗುತ್ತೆ, 5/7 ಆಗುತ್ತೆ. ವೆರಿ ಸಿಂಪಲ್. ಈ ಥರ ನಾವು ಟ್ರಿಕ್ಕಿಯಾಗಿ
ಇರೋವಂಥ ಕ್ವಶನ್ನ ಶಾರ್ಟ್ಕಟ್ಸ್ ಯೂಸ್ ಮಾಡಿ ಸಾಲ್ವ್ ಮಾಡ್ಬೋದು. ಎವ್ರಿಥಿಂಗ್ ಇಸ್ ಸಿಂಪಲ್. ಸೊ ಅದನ್ನು ಸಿಂಪಲಾಗಿ ಅನಲೈಸ್ ಮಾಡೋದು ನಾವು ಪ್ರಾಕ್ಟೀಸ್ ಮಾಡಬೇಕಷ್ಟೆ. ಐ ವಿಲ್ ಮೂವ್ ಟು ನೆಕ್ಸ್ಟ್ ಕ್ವಶನ್. ಸೊ ದಿಸ್ ಇಸ್ ನೆಗೆಟಿವ್ ಕೈಂಡ್ ಆಫ್ ಕ್ವಶನ್. ಅದು ಈಸಿ ಇದೆ. ಮದರ್ ವಾಸ್ ಆಸ್ಡ್ ಹೌ ಮೆನಿ ಗಿಫ್ಟ್ಸ್ ಶಿ ಆ್ಯಡ್ ಇನ್ ದ ಬ್ಯಾಗ್ ಅಂತ ಕೇಳ್ತಾರೆ. ಶಿ ರಿಪ್ಲೈಡ್ ದಟ್ ದೆರ್ ವರ್ ಡಾಲ್ಸ್ ಬಟ್ 6 ಅಂತ ಹೇಳ್ತಿದ್ದಾರೆ. ಇದರ ಅರ್ಥ ಏನಂದರೆ ಟೋಟಲಲ್ಲಿ 6 ಡಾಲ್ಸ್ ಬಿಟ್ಟು ಅಂತ ಅರ್ಥ ಕೊಡುತ್ತೆ. ಕಾರ್ಸ್ ಬಟ್ 6 ಅಂದರೆ ಟೋಟಲಲ್ಲಿ 6 ಕಾರ್ಸ್ ಇಲ್ಲ ಅಂತ ಹೇಳ್ತಾನೆ. ಆ್ಯಂಡ್ ಆಲ್ ಬುಕ್ಸ್ ಬಟ್ 6 ಅಂದರೆ ಈ ಫ್ರೇಸ್ನೇ ಹೀಗೆ ನೆನ್ಪಿಟ್ಕೋಬೇಕು. ಟೋಟಲಲ್ಲಿ 6 ಬುಕ್ಸ್ ಇಲ್ಲ, ಟೋಟಲಲ್ಲಿ 6 ಕಾರ್ಸ್ ಇಲ್ಲ, ಟೋಟಲಲ್ಲಿ 6 ಡಾಲ್ಸ್ ಇಲ್ಲ ಅಂತ ಅನ್ಕೋಬೇಕಾಗತ್ತೆ. ಸೊ ಇದನ್ನು ಈ ಫ್ರೇಸ್ನ ಹೀಗೆ ನೆನ್ಪಿಟ್ಕೋಬೇಕು. ದೇರ್ ಇಸ್ ನೋ ಆಪ್ಷನ್. ಸೊ ಈ ಫ್ರೇಸ್ ಮೀನಿಂಗ್ ಇರೋದೇ ಹೇಗೆ. ಸೊ ಲೆಟ್ ಅಸ್ ಟೇಕ್ ಟೋಟಲ್ ಎಕ್ಸ್ ಗಿಫ್ಟ್ಸ್ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಅವ್ರು ಹೇಳ್ತಿರೋ ಪ್ರಕಾರ ಡಾಲ್ಸ್ ಎಷ್ಟಿದೆ ಅಂತ ಹೇಳಿದ್ರೆ ಆ ಬ್ಯಾಗಲ್ಲಿ ಡಾಲ್ಸ್ ಬಟ್ 6 ಅಂದರೆ ಟೋಟಲ್ನಲ್ಲಿ 6 ಡಾಲ್ಸ್ ಇಲ್ಲ ಅಂತ ಅಷ್ಟೇ ಮೀನಿಂಗ್. ಸೊ ಟೋಟಲಲ್ಲಿ ಎಕ್ಸ್ ಮೈನಸ್ 6 ಅಂತ ಬರ್ಕೋತಾ ಇದ್ದೀನಿ. ಸೊ ಕಾರ್ಸ್ ಬಟ್ 6 ಅಂತ ಹೇಳಿದ್ರೆ ಕಾರ್ಸ್ ಎಷ್ಟಿದೆ ಅಂದರೆ ಟೋಟಲ್ನಲ್ಲಿ 6 ಕಾರ್ಸ್ ಇಲ್ಲ ಅಂತ ಅಷ್ಟೇ. ಬುಕ್ಸ್ ಎಷ್ಟಿದೆ ಅಂತ ಹೇಳಿದ್ರೆ ಟೋಟಲ್ನಲ್ಲಿ 6 ಇಲ್ಲ ಅಂತ. ಸೊ ಇದು ಕೂಡ ಎಕ್ಸ್ ಮೈನಸ್ 6 ಅಂತ ಅನ್ಕೋತೀನಿ. ಸೊ ಟೋಟಲ್ನಲ್ಲಿ 6 ಡಾಲ್ಸ್ ಇಲ್ಲ ಅಂತ, ಟೋಟಲ್ನಲ್ಲಿ 6 ಕಾರ್ಸ್ ಇಲ್ಲ ಅಂತ, ಟೋಟಲ್ನಲ್ಲಿ 6 ಬುಕ್ಸ್ ಇಲ್ಲ ಅಂತ. ಹೌ ಮೆನಿ ಗಿಫ್ಟ್ ಶಿ ಹ್ಯಾಸ್ ಅಂದರೆ ಟೋಟಲ್ ಶುಡ್ ಬಿ ಈಕ್ವಲ್ಸ್ ಟು ಡಾಲ್ಸ್ ಗಿಫ್ಟ್ ಇರ್ಬೋದು, ಪ್ಲಸ್ ಕಾರ್ಸ್ ಗಿಫ್ಟ್ಸ್ ಇರ್ಬೋದು, ಪ್ಲಸ್ ಬುಕ್ಸ್ ಗಿಫ್ಟ್ಸ್ ಇರ್ಬೋದು. ಸೊ ಇದೇನಾಗಬೇಕು, ಟೋಟಲ್ ಈಕ್ವಲ್ ಆಗಬೇಕು. ಸೊ ಲೆಟ್ ಅಸ್ ಈಕ್ವಲ್ ಮಾಡೋಣ. ಸೊ ಟೋಟಲ್ ಕೂಡ ಎಕ್ಸೇ, ಡಾಲ್ಸ್ ಎಷ್ಟಿದೆ ಅಂದರೆ 6 ಮೈನಸ್ ಎಕ್ಸು, ಪ್ಲಸ್ ಕಾರ್ಸು 6 ಮೈನಸ್ ಎಕ್ಸು, ಬುಕ್ಸ್ ಕೂಡ 6 ಮೈನಸ್ ಎಕ್ಸು. ಟೋಟಲ್ ಏನಾಗುತ್ತೆ ಕೌಂಟ್ ಮಾಡಿ. ಎಕ್ಸ್ ಇಸ್ ಈಕ್ವಲ್ಸ್ ಟು ಎಷ್ಟು ಎಕ್ಸ್ ಆಗುತ್ತೆ, 1x 2x 3x ಆಗುತ್ತೆ. ಸೊ ಮೈನಸ್ 18 ಆಗುತ್ತೆ. ಸೊ ಎಕ್ಸ್ ಈ ಕಡೆಗೆ ಬರಲಿ, ಸೊ 18 ಈ ಕಡೆಗೆ ಹೋಗಲಿ. ಸೊ ನೆಗೆಟಿವ್ 18 ಬಿಕಮ್ ಪಾಸಿಟಿವ್. 3x ಮೈನಸ್ ಎಕ್ಸ್ 2x ಆಗುತ್ತೆ. ನಾನು ಒಂದೇ ಸ್ಟೆಪ್ಪಲ್ಲಿ ಬರೆದಿದ್ದೀನಿ. ಎಕ್ಸ್ ಈ ಕಡೆ ಬಂದರೆ ಮೈನಸ್ ಆಗುತ್ತೆ. 3x ಮೈನಸ್ ಎಕ್ಸ್ ಇಸ್ 2x. ಎಕ್ಸ್ ಶುಡ್ ಬಿ ಈಕ್ವಲ್ಸ್ ಟು 9. ಅಂದರೆ ಟೋಟಲ್ ಗಿಫ್ಟ್ಸ್ ಎಷ್ಟಿದೆ ಅಂದರೆ 9 ಅಂತ ನಾವು ಹೇಳಬೇಕಾಗುತ್ತೆ. ಸೊ ಈ ಥರದ ಕ್ವಶನ್ಸು ಕೇಳ್ತಾರೆ. ವೆರಿ ಸಿಂಪಲ್, ಬಟ್ ಈ ಇಂಗ್ಲೀಷ್ ಮೀನಿಂಗ್ ನಮ್ಗೆ ಗೊತ್ತಿದ್ದರೆ ಸಾಲ್ವ್ ಮಾಡ್ಬೋದು. ಮೈ ಹ್ಯಾಂಡ್ ರೈಟಿಂಗ್ ಇಸ್ ನಾಟ್ ಗುಡ್, ಟ್ರೈ ಟು ಅಂಡರ್ಸ್ಟ್ಯಾಂಡ್. ಇನ್ ಕೇಸ್ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಐ ವಿಲ್ ಮೂವ್ ಟು ನೆಕ್ಸ್ಟ್ ಕ್ವಶನ್. ಇಟ್ ಈಸ್ ರಿಲೇಟೆಡ್ ಟು ಏಜ್ ಕ್ವಶನ್. ಕ್ವಶನ್ ಲೆಂತ್ ಇರ್ಬೋದು, ಬಟ್ ವೆರಿ ಸಿಂಪಲ್. ಆ ಫ್ಯಾಮಿಲಿ ಆ್ಯಸ್ ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತ ಹೇಳಿದ್ದಾರೆ. ಸೊ ಒಂದು ಕಡೆ ಬರ್ಕೊಳ್ಳೋಣ. ಹಸ್ಬೆಂಡ್ ಇದ್ದಾರೆ ಆ್ಯಂಡ್ ವೈಫ್ ಇದ್ದಾರೆ ಆ್ಯಂಡ್ 3 ಚಿಲ್ಡ್ರನ್ ABC. ಸೊ 3 ಜನ ಚಿಲ್ಡ್ರನ್ ಇದ್ದಾರೆ, ABC ಅಂತ ಬರ್ಕೋತಾ ಇದ್ದೀನಿ. ಸೊ ದ ಪ್ರೆಸೆಂಟ್ ಏಜ್ ಆಫ್ ಹಸ್ಬೆಂಡ್ ಈಸ್ 5 years ಮೋರ್ ದ್ಯಾನ್ ದ ವೈಫ್ಸ್ ಪ್ರೆಸೆಂಟ್ ಏಜ್. ಸೊ ಒಂದು ಕಡೆ ಮಾರ್ಕ್ ಮಾಡ್ಕೊಳ್ಳಿ. ಹಸ್ಬೆಂಡ್ ಏಜ್ ಎಷ್ಟಿರುತ್ತೆ ಅಂದರೆ ವೈಫ್ಗಿಂತ 5 years ಮೋರ್ ಇರುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಜಸ್ಟ್ 5 more ಅಂತ ಬರ್ಕೊಂಡಿದ್ದೀನಿ. ಸೊ ವೈಫ್ಸ್ ಪ್ರೆಸೆಂಟ್ ಏಜ್ ಈಸ್ ಟ್ವೈಸ್ ದ ಏಜ್ ಆಫ್ ಎ. ವೈಫ್ದು ಪ್ರೆಸೆಂಟ್ ಏಜ್ ಎಷ್ಟಿದೆ ಅಂದರೆ ಏಸ್ ಏಜ್ ಇರುತ್ತಲ್ವ ಅದಕ್ಕೆ ಡಬಲ್ ಇದೆ ಅಂತ ಹೇಳಿದ್ದಾರೆ. ಸೊ ಯು ಕ್ಯಾನ್ ಕನೆಕ್ಟ್ ಲೈಕ್ ದಿಸ್. ಇದನ್ನು ನಾವು ಹಿಂಗೆ ಕನೆಕ್ಟ್ ಮಾಡ್ಬೋದು. ಆರಲ್ಸ್ ಅಲ್ಲಿ 2 times ಆಫ್ ಎ ಅಂತಲೂ ಬರ್ಕೊಬೋದು. ನೋ ಪ್ರಾಬ್ಲಮ್ ಅಟ್ ಆಲ್. ದ ಪ್ರೆಸೆಂಟ್ ಏಜ್ ಆಫ್ ಎ ಈಸ್ 12 years ಮೋರ್ ದ್ಯಾನ್ ದಸ್ ಬಿ. ಸೊ ಪ್ರೆಸೆಂಟ್ ಏಜ್ ಆಫ್ ಎ ಏನೆಷ್ಟಿದೆ ಅಂದರೆ 12 years ಮೋರ್ ಇದೆ ಅಂತ ಹೇಳಿದ್ದಾನೆ. ಅದನ್ನು ಮಾರ್ಕ್ ಮಾಡ್ಕೊಳ್ಳೋಣ. ದೆನ್ B's present age is 2 times the present age of C. ಸೊ B's ಏಜ್ ಎಷ್ಟಿದೆ ಅಂದರೆ ಇವ್ರಿಗಿಂತ 2 times ಇದೆ ಅಂತ ಹೇಳಿದ್ದಾನೆ. 2 times. 12 ಮೋರೇ ಬೇರೆ, 2 times ಬೇರೆ. C's ಈಸ್ 12 years old at present. ಸೊ ಇದನ್ನು ಡೇಟಾ ಕೊಟ್ಬಿಟ್ಟಿದ್ದಾನೆ. C ಏಜ್ ಎಕ್ಸಾಕ್ಟ್ಲಿ 12 ಇದೆ. ಸಿ ಏಜ್ನ ಯಾರಿಗೆ ಕನೆಕ್ಟ್ ಮಾಡಿದ್ದಾರೆ, ಬಿ ಕನೆಕ್ಟ್ ಮಾಡಿದ್ದಾರೆ. ಬಿ ಏಜ್ನ ಎ ಕನೆಕ್ಟ್ ಮಾಡಿದ್ದಾರೆ. ಎ ಏಜ್ನ ವೈಫ್ ಕನೆಕ್ಟ್ ಮಾಡಿದ್ದಾರೆ. ದೆನ್ ದ ಕ್ವಶನ್ ಈಸ್ ವಾಟ್ ಈಸ್ ದ ಪ್ರೆಸೆಂಟ್ ಏಜ್ ಆಫ್ ಹಸ್ಬೆಂಡ್ಸ್ ಫ್ರೆಂಡ್ ರಾಮ್ ಹೂಸ್ 15 years ಯಂಗರ್. ಸೊ ಹಸ್ಬೆಂಡ್ ಫ್ರೆಂಡ್ ಇದ್ದಾರೆ ರಾಮ್, ಅವರು 15 years ಯಂಗರ್ ಇದ್ದಾರೆ. ಸೊ ಅವ್ರ ಏಜ್ ಎಷ್ಟು ಅಂತ ಕೇಳ್ತಿದ್ದಾರೆ. ಸೊ ನಾವು ಹಸ್ಬೆಂಡ್ ಏಜ್ ಕಂಡಿಡ್ಕೊಂಡು ಅದರಲ್ಲಿ 15 ಮೈನಸ್ ಮಾಡಿದ್ರೆ ರಾಮ್ಸ್ ಏಜ್ ಸಿಗುತ್ತೆ. ಸೊ ವೆರಿ ಸಿಂಪಲ್ ಕ್ವಶನ್ ಇದು. ಸೊ ಸಿ ಏಜ್ ಅವರೇ ಕೊಟ್ಟಿದ್ದಾರೆ. ಸೊ ಬಿ ಏಜ್ ಬರ್ಕೊಬೋದು. ಎಷ್ಟಾಗುತ್ತೆ, ಯಾಕಂದರೆ ಬಿ ಈಸ್ 2 times ಆಫ್ ಸಿ ಅಂದರೆ ಬಿ ಶುಡ್ ಬಿ ಈಕ್ವಲ್ಸ್ ಟು 24. 12 ಇದೆ ಅಂದರೆ 24 ಆಗುತ್ತೆ.
ಸೊ ನೆಕ್ಸ್ಟು ಸಿ ಏಜ್ನು ನಾವೇ ಎ ಏಜ್ನ ಬರ್ಕೋಬೋದು. ಎ ಬಿಗಿಂತ 12 ಇಯರ್ಸ್ ಮೋರ್ ಅಂದರೆ ಎ ಶುಡ್ ಬಿ 36. ಎ ಕೂಡ ಬರ್ಕೋಬೋದು. ಸಿ ಕೊಟ್ಟಿದ್ರೆ ಬಿ ಗೊತ್ತಾಗತ್ತೆ, ಬಿ ಕೊಟ್ಟಿದ್ರೆ ಎ ಗೊತ್ತಾಗತ್ತೆ. ಸೊ ಎ ಗೊತ್ತಾಗಿದೆ ಅಂದರೆ ವೈಫ್ ಏಜ್ ಗೊತ್ತಾಗತ್ತೆ, ದಟ್ ಶುಡ್ ಬಿ 72. ಯಾಕಂದರೆ ಎ ಡಬಲ್ ಇರ್ತಾರೆ, 36 ಡಬಲ್ ಇಸ್ 72. ಸೊ ಹಸ್ಬೆಂಡ್ ಏಜ್ ಆರಾಮ್ಸೆ ಗೆಸ್ ಮಾಡ್ಬೋದು. ಹಸ್ಬೆಂಡ್ ಏಜ್ ಇಸ್ 5 ಇಯರ್ಸ್ ಮೋರ್ ಅಂತ ಹೇಳಿದ್ರೆ ಆಬ್ವಿಯಸ್ಲಿ 77. ಸೊ ಹಸ್ಬೆಂಡ್ ಏಜ್ ಎಷ್ಟು ಅಂತ ಹೇಳಿದಿದ್ರೆ 77. ಹಿಯರ್ ದ ಕ್ವಶನ್ ಈಸ್ ರಾಮ್ಸ್ ಏಜ್ ಹೂ ಈಸ್ ಹಸ್ಬೆಂಡ್ಸ್ ಫ್ರೆಂಡ್. ಸೊ 77ಅಲ್ಲಿ ನಾವು 15 ಇಯರ್ಸ್ನ ಸಬ್ಟ್ರಾಕ್ಟ್ ಮಾಡಬೇಕಾಗತ್ತೆ, ದಟ್ ಈಸ್ 2 years 6. ಸೊ ರಾಮ್ ಈಸ್ 15 ಇಯರ್ಸ್ ಯಂಗರ್ ದೆನ್ ಹಸ್ಬೆಂಡ್ ಅಂದರೆ 62 ಇಯರ್ಸ್ ಆಗುತ್ತೆ. ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಸೊ ಈ ಥರದ ಕ್ವಶನ್ಸು ರಿಪೀಟೆಡ್ಲಿ ಕೇಳ್ತಿದ್ದಾರೆ. ಇಟ್ ಈಸ್ ಅ ಕನೆಕ್ಟಿಂಗ್ ಕ್ವಶನ್ಸ್, ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ. ಯಾವುದಾದ್ರೂ ಒಂದು ವ್ಯಾಲ್ಯೂನ ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ರಿಮೈನಿಂಗ್ ಸಿಕ್ಕತ್ತೆ. ಐ ಮೂವ್ ಟು ನೆಕ್ಸ್ಟ್ ಕ್ವಶನ್. ಸೊ ಹಿಯರ್ ಡೈರೆಕ್ಷನ್ ಸೆನ್ಸ್ ಕ್ವಶನ್. ಕೌಶಿ ಗೋಸ್ 30 ಮೀಟರ್ ನಾರ್ತ್ ಅಂತ ಹೇಳ್ತಿದ್ದಾನೆ. ಸೊ ನಾರ್ತ್ ಕಡೆ ಹೋಗ್ತಾ ಇದ್ದಾನೆ 30 ಮೀಟರ್, ಜಸ್ಟ್ ಒಂದು ಕಡೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ದೆನ್ ಟರ್ನ್ಸ್ ರೈಟ್ ಆ್ಯಂಡ್ ವಾಕ್ಸ್ 40 ಮೀಟರ್. 40 ಅಂದರೆ ಒಂದು ಅರೌಂಡ್ ಇಷ್ಟು ಬರ್ಕೋತಾ ಇದ್ದೀನಿ. 40 ಮೀಟರ್ಸ್ ರೈಟ್ ಕಡೆಗೆ ಟರ್ನ್ ಆಗಿದ್ದಾನೆ. ದೆನ್ ಅಗೈನ್ ಟರ್ನ್ಸ್ ರೈಟ್ ಆ್ಯಂಡ್ 20 ಮೀಟರ್ಸ್. ಸೊ ಅಗೈನ್ ಟರ್ನ್ಸ್ ರೈಟ್ ಅಂದರೆ ಒಂದಿಷ್ಟು ಬರುತ್ತೆ, ಅಂದರೆ ಸೌತ್ ಕಡೆಗೆ ಬರ್ತಾನೆ ಅಗೈನ್. ಸೊ 20 ಮೀಟರ್. ದೆನ್ ಅಗೈನ್ ಟರ್ನ್ಸ್ ರೈಟ್ 40 ಮೀಟರ್ಸ್. ಮತ್ತೆ 40 ಮೀಟರ್ಸ್ ಕಡೆ ರೈಟ್ ಟರ್ನ್ ಆಗ್ತಿದ್ದಾನೆ ಅಂದರೆ ಈ ಕಡೆಗೆ ಬರ್ತಾನೆ. ಸೊ ದಟ್ ಈಸ್ 40 ಮೀಟರ್ಸ್. ಇಲ್ಲಿಂದ ಶುರುವಾಗಿತ್ತು. ನೌ ದ ಕ್ವಶನ್ ಈಸ್ ಹೌ ಮೆನಿ ಮೀಟರ್ಸ್ ಈಸ್ ಶಿ ಫ್ರಮ್ ದ ಒರಿಜಿನಲ್ ಪಾಯಿಂಟ್. ಸೊ ಒರಿಜಿನಲ್ ಇಲ್ಲಿದೆ ಅಂದರೆ, ಸೊ ಈ ಯಾವ ಥರ ಶಾಪ್ ಸಿಕ್ಕಿದೆ ಅಂದರೆ ನಮಗೆ ರೆಕ್ಟ್ಯಾಂಗಲ್ ಸಿಕ್ಕಿದೆ. ಸೊ ಈ ಥರ ವಾಪಸ್ ಬಂದರೆ ಈ ಜಾಗಕ್ಕೆ ರೆಕ್ಟ್ಯಾಂಗಲ್ ಶೇಪ್ ಸಿಕ್ಕಿದೆ ಅಂದರೆ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಸೊ ಇದು ಟೋಟಲ್ 30 ಇದೆ ಅಂದರೆ ಇದು ಇನ್ನೆಷ್ಟು ಇರಲೇಬೇಕು, 10 ಇರಲೇಬೇಕು. ಸ್ಟಾರ್ಟಿಂಗ್ ಪಾಯಿಂಟಿಂದ ಅಂದರೆ ಒರಿಜಿನಲ್ ಪಾಯಿಂಟಿಂದ ಈಗ ಲ್ಯಾಂಡ್ ಆಗಿರೋ ಪಾಯಿಂಟ್ಗೆ 10 ಮೀಟರ್ ಡಿಸ್ಟೆನ್ಸ್ ಇದೆ ಅಂತ ಹೇಳ್ಬೋದು. ವೆರಿ ಸಿಂಪಲ್ ಕ್ವಶನ್. ಸೊ ಐ ಮೂವ್ ಟು ನೆಕ್ಸ್ಟ್ ಕ್ವಶನ್. ಸೊ ದಿಸ್ ಇಸ್ ವೆರಿ ಈಸಿ ಕ್ವಶನ್. 3:25 ಅಂತ ಟೈಮ್ ಕೊಟ್ಟು ವಾಟ್ ಈಸ್ ದ ಆ್ಯಂಗಲ್ ಬಿಟ್ವೀನ್ ದ ಅವರ್ ಆ್ಯಂಡ್ ಮಿನಿಟ್ ಹ್ಯಾಂಡ್ ಆಫ್ ಎ ಕ್ಲಾಕ್ ಅಂತ ಕೇಳ್ಬಿಟ್ಟಿದ್ದಾನೆ. ಇದನ್ನು ನಮ್ಮ ಅಕಾಡೆಮಿಯಲ್ಲಿ ಟ್ರಿಕ್ಸಲ್ಲಿ ನಾವು ಹೇಳ್ಕೊಡ್ತಾ ಇರ್ತೀವಿ. ಸೊ ಟ್ರಿಕ್ಸ್ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಸೊ ಮಿನಿಟ್ ಹ್ಯಾಂಡ್ ಯಾವ ನಂಬರ್ ಹತ್ರ ಪಾಯಿಂಟ್ ಮಾಡ್ತಿರುತ್ತೆ ಅಂದರೆ 5ನ ಪಾಯಿಂಟ್ ಮಾಡ್ತಿರುತ್ತೆ. 3:25 ಅಂದರೆ ಮಿನಿಟ್ ಹ್ಯಾಂಡ್ 5ನ ಪಾಯಿಂಟ್ ಮಾಡ್ತಾ ಇರುತ್ತೆ. ಸೊ 5 - 3 × 30. ಸೊ ಅವರ್ ಹ್ಯಾಂಡ್ ಲೆಸ್ಸರ್ ದ್ಯಾನ್ ಮಿನಿಟ್ ಹ್ಯಾಂಡ್ ಇದ್ದರೆ ಮೈನಸ್ ಹಾಕಿ 25 ಇಂಟು ಆಫ್ ಮಾಡ್ತೀವಿ. ಸೊ 2 × 30 - 12.5 ಆಗುತ್ತೆ, 12.5 ಡಿಗ್ರಿ. ಸೊ ದಟ್ ಈಸ್ 60 - 12.5 ಈಸ್ 47.5. ವಿತಿನ್ 10 ಸೆಕೆಂಡ್ಸಲ್ಲಿ ಆನ್ಸರ್ ಹೇಳ್ಬೋದು. ಸಂಬಡಿ ಫಾರ್ಮುಲಾ ಕೂಡ ಯೂಸ್ ಮಾಡ್ತಾರೆ. ಸೊ ಫಾರ್ಮುಲಾ ಬೇಡ, ನಾನು ನಿಮಗೆ ಕಾನ್ಸೆಪ್ಚುಯಲ್ಲಿ ಅರ್ಥ ಮಾಡಿಸ್ತೀನಿ. ದಿಸ್ ಈಸ್ ಅಬೌಟ್ ಟ್ರಿಕ್. ನಿಮಗೆ ಐಡಿಯಾ ಇರಲಿಲ್ಲ ಅಂದರೆ ಇನಿಷಿಯಲಿ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಫಸ್ಟ್ ತಿಳ್ಕೊಳ್ಳೋಣ ಬನ್ನಿ. ಸೊ ಕ್ಲಾಕ್ಸ್ ಬಗ್ಗೆ ನಮಗೊಂದು ಐಡಿಯಾ ಇರಬೇಕಾಗತ್ತೆ. ಸೊ ಕ್ಲಾಕ್ಸ್ ಅವರ್ ಹ್ಯಾಂಡ್ ಪ್ರಾಪರ್ಟೀಸ್ ಮಾತ್ರ ಡಿಸ್ಕಸ್ ಮಾಡ್ತೀನಿ ಈ ಕ್ವಶನ್ಗೆ ಸಂಬಂಧಪಟ್ಟಂತೆ. ಸೊ ಫಾರ್ ಎಕ್ಸಾಂಪಲ್ ನೋಡಿ, ಈಗ 12 o'clock ಇದೆ, ಬೋತ್ ಹ್ಯಾಂಡ್ ಇಲ್ಲೇ ಇದೆ, ಅವರ್ ಹ್ಯಾಂಡು ಇಲ್ಲೇ ಇದೆ, ಮಿನಿಟ್ ಹ್ಯಾಂಡು ಇಲ್ಲೇ ಇದೆ. ಸೊ ಅವರ್ ಹ್ಯಾಂಡ್ ಇದು ಟೋಟಲ್ 360 ಡಿಗ್ರಿ ಇರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಕ್ಲಾಕ್ ಇನ್ ಸರ್ಕ್ಯುಲರ್ ಶೇಪ್ ಇರೋದ್ರಿಂದ 360 ಡಿಗ್ರಿ ಇರುತ್ತೆ. ಅವರ್ ಹ್ಯಾಂಡ್ ರೊಟೇಷನ್ನ ನಾನು ಕೌಂಟ್ ಮಾಡ್ತೀನಿ. ಸೊ ಒಂದು ಸರ್ಕಲ್ ಹಾಕಲಿಕ್ಕೆ 12 hours ತೊಗೊಳುತ್ತೆ. ಐ ಆಮ್ ಟಾಕಿಂಗ್ ಅಬೌಟ್ ಅವರ್ ಹ್ಯಾಂಡ್. ಸೊ ಅವರ್ ಹ್ಯಾಂಡು ಒಂದು ಸರ್ಕಲ್ ಹಾಕೋದಕ್ಕೆ 12 hours ತೊಗೊಳುತ್ತೆ. ದಟ್ ಮೀನ್ಸ್ 360 ಡಿಗ್ರಿ ಕಂಪ್ಲೀಟ್ ಆಗುತ್ತೆ. ಸೊ ಹಾಗಂದರೆ 1 hourಗೆ ಎಷ್ಟು ಡಿಗ್ರಿ ಕಂಪ್ಲೀಟ್ ಆಗುತ್ತೆ? 30. 360/12 ಆಗುತ್ತೆ, 30 ಡಿಗ್ರಿ. ನಾನು ಒಂದೇ ಸ್ಟೆಪ್ಪಲ್ಲಿ ಬರೀತಾ ಇದ್ದೀನಿ, ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. 1 hourಗೆ 30 ಡಿಗ್ರಿ ಆಗುತ್ತೆ ಅಂದರೆ 1 ನಿಮಿಷಕ್ಕೆ ಎಷ್ಟು ಅಂತ ಕಂಡಿಡ್ಕೊಳ್ಳೋಣ. ಸೊ 1 hour ಈಸ್ ನಥಿಂಗ್ ಬಟ್ 60 minutes. 60 minutes ಈಸ್ 30 ಡಿಗ್ರಿ ಅಂದರೆ 1 ನಿಮಿಷ ಎಷ್ಟು? ಅಗೈನ್ 30 ಡಿವಿಷನ್ 60 ಆಗುತ್ತೆ, ಹಾಫ್ ಡಿಗ್ರಿ. ಇದನ್ನು ಒಂದೇ ಸ್ಟೆಪ್ಪಲ್ಲಿ ಬರೆದಿದ್ದೀನಿ, ಅರ್ಥ ಮಾಡ್ಕೋಬೇಕು. ದಿಸ್ ಈಸ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್. 1 hourಲ್ಲಿ ಅವರ್ ಹ್ಯಾಂಡು 30 ಡಿಗ್ರಿ ಹೋದರೆ 1 ನಿಮಿಷದಲ್ಲಿ ಹಾಫ್ ಡಿಗ್ರಿ ಹೋಗುತ್ತೆ. ಸೊ ಈಗ ಅನಲೈಸ್ ಮಾಡೋಣ ನೋಡಿ. ಆದಷ್ಟು ಒಂದು ಸ್ವಲ್ಪ ದೊಡ್ಡದಾಗಿ ಬರೆಯೋದಕ್ಕೆ ಟ್ರೈ ಮಾಡ್ತೀನಿ, ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬೆಟರ್.
ನಾವು ಟೈಮ್ ಏನು ಕೊಟ್ಟಿದ್ದಾರೆ ಅದನ್ನು ಮೆನ್ಷನ್ ಮಾಡ್ಕೊಳ್ಳಿ. ಟೈಮ್ ಏನು ಕೊಟ್ಟಿದ್ದಾರೆ ಅಂದರೆ 3:25 ಕೊಟ್ಟಿದ್ದಾರೆ. ಸೊ ಪ್ರಾಬಬ್ಲಿ ಇಲ್ಲಿರಬಹುದು ಅಥವಾ ಇನ್ನೊಂದು ಸ್ವಲ್ಪ ಕೆಳಗೆ ಬರೆಯೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೆ. ಸೊ ಇಲ್ಲಿರುತ್ತೆ ಅಂತ ಅಂದ್ಕೊಳ್ಳಿ, ಅವರ್ ಆ್ಯಂಡ್ ಮಿನಿಟ್ ಆ್ಯಂಡ್. ಸೊ ನೀವೇನು ಥಿಂಕ್ ಮಾಡ್ಬೋದು ಜನರಲಿ ಅಂದರೆ, ಈ ಅವರ್ ಆ್ಯಂಡ್ ಮತ್ತು ಮಿನಿಟ್ ಆ್ಯಂಡ್ ಮಧ್ಯ ಎಷ್ಟು ಅವರ್ ನಂಬರ್ ಗ್ಯಾಪ್ ಇದೆ. ಸೊ 3, 4, 5 ಅಂದರೆ 3 ಆದಮೇಲೆ 4, 5 ಅಂದರೆ 2 hours ಗ್ಯಾಪ್ ಇದೆ. ಸೊ 2 hours ಗ್ಯಾಪ್ ಇದೆ ಅಂದರೆ ಮೇಲ್ಗಡೆ ಡೇಟಾನ ಅನಲೈಸ್ ಮಾಡಿ. 1 hourಗೆ 30 ಡಿಗ್ರಿ ಹೋಗುತ್ತೆ ಅಂದರೆ ಇಂಟು 30 ಡಿಗ್ರಿ ಹಾಕಿದ್ರೆ 60 ಡಿಗ್ರಿ ಅಂತ ನಿಮಗೆ ಸಿಕ್ಬಿಡುತ್ತೆ. ಬಟ್ ಒನ್ ಥಿಂಗ್ ಯು ನೀಡ್ ಟು ಅನಲೈಸ್ ಏನಂದರೆ, ಎಕ್ಸಾಕ್ಟ್ಲಿ 3 o'clockಗೆ ಅವರ್ ಹ್ಯಾಂಡು ಇಲ್ಲಿರುತ್ತೆ. 3:25ಗೂ ಇಲ್ಲೇ ಇರುತ್ತಾ ಅಂದರೆ ಇಲ್ಲ, ಒಂದು ಸ್ವಲ್ಪ ಕೆಳಗಡೆ ಬಂದಿರುತ್ತೆ. ಅದನ್ನು ಇದರಲ್ಲಿ ಸೇರಿಸ್ಬಿಟ್ಟಿದ್ದೀವಿ. ನಾನು ಅಪ್ರಾಕ್ಸಿಮೇಟ್ಲಿ ತೊಗೊಂಡಿದ್ದೀನಿ. ಅವೆರಡೂ ಹ್ಯಾಂಡ್ ಮಧ್ಯ ಎಷ್ಟು ಗ್ಯಾಪ್ ಇದೆ ಅಂತ ನಾನು ಚೆಕ್ ಮಾಡಿಕೊಂಡೆ. 2 hours ಗ್ಯಾಪ್ ಇದೆ. 1 hourಗೆ 30 ಡಿಗ್ರಿ ಅಂದರೆ 2 hoursಗೆ 60 ಡಿಗ್ರಿ ಆಗುತ್ತೆ. ಸೊ ಮೈ ಲಾಜಿಕಲ್ ಕ್ವಶನ್ ಈಸ್, 3 o'clockಗೆ ಎಕ್ಸಾಕ್ಟ್ಲಿ 3 ಹತ್ರ ಇರುತ್ತೆ. ಯಾವುದು ಅವರ್ ಹ್ಯಾಂಡು 3ನ ಪಾಯಿಂಟ್ ಮಾಡ್ತಿರುತ್ತೆ. 3:25ಗೆ ಸ್ವಲ್ಪ ಕೆಳಗಡೆ ಬಂದಿರುತ್ತೆ. ಇಲ್ಲೂ ನಿಮಗೆ ಕಾಣಿಸ್ತಾ ಇದೆ. ಸೊ ಬ್ಲ್ಯಾಕ್ ಲೈನು ಮತ್ತು ಗ್ರೀನ್ ಲೈನ್. ಸೊ ಈ ಎಕ್ಸ್ಟ್ರಾ ಇದೆಯಲ್ಲ, ಇದನ್ನು ನಾನು ಮೈನಸ್ ಮಾಡಬೇಕಾಗತ್ತೆ. ಇದನ್ನು ಮೈನಸ್ ಮಾಡಬೇಕು. ಸೊ ಅದು ಹೇಗೆ ಅಂತ ಹೇಳಿದ್ರೆ, 1 ನಿಮಿಷಕ್ಕೆ ಎಷ್ಟು ಹೋಗುತ್ತೆ ಅಂತ ಹೇಳಿದರೆ ದಟ್ ಈಸ್ ½ ಡಿಗ್ರಿ ಹೋಗುತ್ತೆ ಅವರ್ ಹ್ಯಾಂಡು. ಸೊ ಇಲ್ಲಿ 25 ನಿಮಿಷ ಬಂದಿದೆ ಅಂದರೆ ಎಷ್ಟು ಹೋಗುತ್ತೆ. ಸೊ 25 ಇಂಟು ½ ದಟ್ ಈಸ್ 12.5 ಡಿಗ್ರಿ ಏನಾಗಿರುತ್ತೆ ಎಕ್ಸ್ಟ್ರಾ ತೊಗೊಂಡಿರ್ತೀನಿ. ಆ್ಯಕ್ಚುಲಿ ಇಷ್ಟಷ್ಟೇ. ಸೊ ಇದೆಷ್ಟಾಗಿರುತ್ತೆ ಅಂದರೆ ಮೈನಸ್ ಮಾಡಿ, ಯು ವಿಲ್ ಗೆಟ್ 47.5 ಡಿಗ್ರಿ. ಸೊ ಆ್ಯಕ್ಚುಲಿ ಈಸ್ 47.5 ಡಿಗ್ರಿ ಇರುತ್ತೆ. ಸೊ ನಾವೇನಾದರೂ 60 ಡಿಗ್ರಿ ಅಂತ ಮೆನ್ಷನ್ ಮಾಡಿದ್ರೆ ರಾಂಗ್ ಆಗುತ್ತೆ. ಕರೆಕ್ಟ್ ಆನ್ಸರ್ ಇಸ್ 47.5. ಇದನ್ನು ನಾವು ಟ್ರಿಕ್ಕಿಗೆ ಕನ್ವರ್ಟ್ ಮಾಡ್ಬೋದು. ಸೊ ಲೇಟರ್ ಪಾರ್ಟಲ್ಲಿ ನಿಮಗೆ ಗೊತ್ತಾಗ್ಬೋದು. ಸೊ ನಿಮಗೆ ಗೊತ್ತಾಗಿರಲಿಲ್ಲ ಅಂದರೆ ಜಸ್ಟ್ ಈ ಥರ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಐ ವಿಲ್ ಮೂವ್ ಟು ನೆಕ್ಸ್ಟ್ ಕ್ವಶನ್. It is a simple question. Sprinter goes off starting block for a 100 meters run and instant the second hand stopwatch at pointed towards north. Very easy question. So ನೋಡಿ ಇಲ್ಲಿ ಸ್ಟಾಪ್ ವಾಚಲ್ಲಿ ಯೂಶ್ವಲಿ ಕ್ಲಾಕ್ಸ್ನ ಕನ್ಸಿಡರ್ ಮಾಡಬೇಕಾದ್ರೆ ಮಿನಿಟ್ ಹ್ಯಾಂಡ್, ಹವರ್ ಹ್ಯಾಂಡ್ ಅಷ್ಟೇ ಕನ್ಸಿಡರ್ ಮಾಡ್ತೀವಿ. ಇಯರ್ ಸೆಕೆಂಡ್ಸ್ ಹ್ಯಾಂಡನ್ನು ಕೂಡ ಕನ್ಸಿಡರ್ ಮಾಡಿದ್ದಾರೆ. ಸೊ 100 ಮೀಟರ್ ರೇಸ್ ಹೋಗಬೇಕಂತ ಪ್ಲ್ಯಾನ್ ಮಾಡ್ಕೋತಾನೆ. ಇನ್ಸ್ಟೆಂಟ್ಲಿ ಆಗ ಸೆಕೆಂಡ್ಸ್ ಹ್ಯಾಂಡ್ ಎಲ್ಲಿರುತ್ತೆ ಅಂದರೆ ನಾರ್ತನ್ನ ಪಾಯಿಂಟ್ ಮಾಡಿರುತ್ತೆ. ದಿಸ್ ಇಸ್ ಅಬೌಟ್ ನಾರ್ತ್. ಸೊ ಇಲ್ಲಿ ಒಂದು ಲಾಸ್ಟ್ ಪ್ರಾಬ್ಲಮ್ ಥರನೇ ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಸೆಕೆಂಡ್ಸ್ ಹ್ಯಾಂಡನ್ನು ಬರಿತೀನಿ, ಜಸ್ಟ್ ಸೆಕೆಂಡ್ಸ್ ಹ್ಯಾಂಡ್. ಇದನ್ನು ಸೆಕೆಂಡ್ಸ್ ಹ್ಯಾಂಡ್ ಅಂತ ಅಂದ್ಕೊಳ್ಳಿ. ಒಂದು ಸರ್ಕಲ್ಲು 360 ಡಿಗ್ರಿ ಇರುತ್ತೆ ಅಂದರೆ ಒಂದು ಸರ್ಕಲ್ ಹಾಕೋದಕ್ಕೆ ಎಷ್ಟು ನಿಮಿಷ ಬೇಕಾಗುತ್ತೆ, ಎಷ್ಟು ಸೆಕೆಂಡ್ಸ್ ಬೇಕಾಗುತ್ತೆ. 60 ಸೆಕೆಂಡ್ಸ್ಗೆ 360 ಡಿಗ್ರಿ ಆಗುತ್ತೆ. ಅವರ್ ಹ್ಯಾಂಡ್ ಆದರೆ 12 hours ಬೇಕು, ಮಿನಿಟ್ ಹ್ಯಾಂಡ್ ಆದರೆ 60 minutes ಬೇಕು. ಸೆಕೆಂಡ್ಸ್ ಹ್ಯಾಂಡ್ ಆದರೆ ಐ ಆಮ್ ಟಾಕಿಂಗ್ ಅಬೌಟ್ ಸೆಕೆಂಡ್ಸ್ ಹ್ಯಾಂಡ್. ಸೆಕೆಂಡ್ಸ್ ಹ್ಯಾಂಡ್ ಆದರೆ ಜಸ್ಟ್ 60 ಸೆಕೆಂಡ್ಸ್ಗೆ 360 ಡಿಗ್ರಿನ ಕಂಪ್ಲೀಟ್ ಮಾಡುತ್ತೆ. 1 ಸೆಕೆಂಡ್ಗೆ ಎಷ್ಟು ಕಂಪ್ಲೀಟ್ ಮಾಡುತ್ತೆ ಅಂದರೆ 360 ಡಿಗ್ರಿ ಬೈ 60 ದಟ್ ಈಸ್ 6 ಡಿಗ್ರಿ. 1 ಸೆಕೆಂಡ್ಗೆ ಎಷ್ಟು ಕಂಪ್ಲೀಟ್ ಮಾಡುತ್ತೆ ಅಂದರೆ 6 ಡಿಗ್ರಿ. ಇದು ನಮಗೆ ಇನಿಷಿಯಲಿ ಗೊತ್ತಿರಬೇಕು. ಯಾಕಂದರೆ ಇಲ್ಲಿ ಪ್ರಾಬ್ಲಮ್ ಏನು ಕೊಟ್ಟಿದ್ದಾರೆ ಅಂದರೆ ಡೈರೆಕ್ಷನ್ ವಿತ್ ಕ್ಲಾಕ್ ರೊಟೇಷನ್ನ ಕೊಟ್ಬಿಟ್ಟಿದ್ದಾನೆ. ಸೊ ಇವೆರಡೂ ಕಾನ್ಸೆಪ್ಟ್ಸ್ನ ಮರ್ಜ್ ಮಾಡಿ ಆನ್ಸರ್ ಮಾಡ್ಬೋದು. ಸೊ ನಮ್ಗೆ ಇನಿಷಿಯಲಿ ಏನು ಗೊತ್ತಾಗಿದೆ, 1 ಸೆಕೆಂಡ್ಗೆ ಎಷ್ಟು ಡಿಗ್ರಿ ರೊಟೇಟ್ ಆಗುತ್ತೆ ಅನ್ನೋದು ಗೊತ್ತಾಗಿದೆ. ಸೊ ನೌ ದ ಕ್ವಶನ್ ಈಸ್, ನಾರ್ತನ್ನ ಪಾಯಿಂಟ್ ಮಾಡ್ತಾ ಇದ್ದಾನೆ ಇನಿಷಿಯಲಿ. ಸ್ಟಾಪ್ ವಾಚ್ ನಾರ್ತ್ನ ಪಾಯಿಂಟ್ ಮಾಡಿದೆ. ಇಟ್ ಟಚಸ್ ದ ಫಿನಿಶಿಂಗ್ ಲೈನ್ ಎಕ್ಸಾಕ್ಟ್ಲಿ 12 seconds. 12 ಸೆಕೆಂಡ್ಸ್ಗೆ ಕ್ಲಾಕನ್ ವೈಸ್ ಕೊಟ್ಟಿದ್ದಾನೆ ಅಂದರೆ ಈ ಥರ ಕ್ಲಾಕ್ ವೈಸ್ ರೊಟೇಷನ್ ಆಗ್ತಿದ್ದಾನೆ ಅಂತ ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿ ಬಂದು ಎಂಡ್ ಆಗ್ತಾನೆ ಅಂತ ಅಂದ್ಕೊಳ್ಳಿ. 12 ಸೆಕೆಂಡ್ಸ್ಗೆ ಇವನು ಎಂಡ್ ಆಗ್ತಾನೆ. ಸೊ ಇದು 100 ಮೀಟರ್ ರೇಸ್. ಇನ್ ವಿಚ್ ಡೈರೆಕ್ಷನ್ ಡಿಡ್ ದ ಸೆಕೆಂಡ್ ಹ್ಯಾಂಡ್ ಪಾಯಿಂಟ್ ದ ಫಿನಿಶಿಂಗ್ ಲೈನ್ ಅಂತ. ಸೊ ಇದು ಯಾವ ಡೈರೆಕ್ಷನ್ ಅಂತ ಕೇಳ್ತಿದ್ದಾನೆ. ಕ್ವಶನ್ ಇಸ್ ವೆರಿ ಸಿಂಪಲ್. ಸೊ ನೀವಿಲ್ಲಿ ಆರಾಮ್ಸೆ ಅರ್ಥ ಮಾಡ್ಕೋಬೋದು. ಸೊ ಈ ಲೈನ್ ಪರ್ಪೆಂಡಿಕ್ಯುಲರ್ ಇರೋದ್ರಿಂದ 90 ಡಿಗ್ರಿ ಇರುತ್ತಾ. ಸೊ 90 ಡಿಗ್ರಿ ಇರುತ್ತೆ. ಸೊ ಇವನು ಎಷ್ಟು ಟ್ರಾವೆಲ್ ಮಾಡಿದ್ದಾನೆ, ಎಷ್ಟು ಡಿಗ್ರಿ ಅಂದರೆ 1 ಸೆಕೆಂಡ್ಸಿಗೆ 6 ಡಿಗ್ರಿ ಹೋಗ್ತಾನೆ ಅಂದರೆ 12 ಸೆಕೆಂಡ್ಸಲ್ಲಿ ರೀಚ್ ಆಗಿದ್ದಾನೆ ಅಂದರೆ 12 × 6
72 ಡಿಗ್ರಿ ಏನಾಗಿದ್ದಾನೆ, ರೊಟೇಟ್ ಆಗಿದ್ದಾನೆ. ಐ ಮೀನ್ ಟ್ರಾವೆಲ್ ಮಾಡಿರೋದ್ರಿಂದ 72 ಡಿಗ್ರಿ ಕವರ್ ಮಾಡಿದ್ದಾನೆ ಅಂತ ಹೇಳ್ಬೋದು. ಇಲ್ಲಿ ಡಿಸ್ಟೆನ್ಸ್ ಟ್ರಾವೆಲ್ ಆದಾಗ 72 ಡಿಗ್ರಿ ಕವರ್ ಆಗಿದೆ. ಸೊ ಇಲ್ಲಿ 72 ಇದೆ ಅಂದ್ಬಿಟ್ಟು ನೀವು ಆಪ್ಷನ್ ಥರ್ಡ್ ಹಾಕ್ಬಾರ್ದು, ಯಾಕಂದರೆ 72 ಡಿಗ್ರಿ ನಾರ್ತ್ ಆಫ್ ಈಸ್ಟ್ ಅಂತ ಹೇಳಿದ್ದಾನೆ. ಅಂದರೆ ಇದರ ಅರ್ಥ ಏನಂದರೆ ನಾರ್ತ್ನಿಂದ 72 ಇದ್ದಾನೆ ಅಂತ. ಸಾರಿ, ನಾರ್ತ್ ಆಫ್ ಈಸ್ಟ್ ಅಂದರೆ ಈಸ್ಟ್ನಿಂದ 72 ಡಿಗ್ರಿ ನಾರ್ತ್ ಕಡೆಗಿದ್ದಾನೆ ಅಂತ. ಸೊ ಈಸ್ಟ್, ಇದು ಈಸ್ಟ್ ಕಡೆಯಿಂದ ಎಷ್ಟಿದ್ದಾನೆ ಅಂದರೆ ಟೋಟಲ್ ಇದು 90 ಇದ್ದರೆ 72 ಬಂದಿದ್ದಾನೆ ಅಂದರೆ ರಿಮೈನಿಂಗ್ ಕೆಳಗಡೆ ಎಷ್ಟಿರುತ್ತೆ, ದಟ್ ಈಸ್ 18 ಡಿಗ್ರಿ ಇರುತ್ತೆ. ಈಸ್ಟ್ ಕಡೆಯಿಂದ 18 ಡಿಗ್ರಿ ಅಂತ ಹೇಳ್ಬೋದು. ನಾರ್ತ್ ಕಡೆಯಿಂದ ಆದರೆ 72 ಡಿಗ್ರಿ, ಈಸ್ಟ್ ಕಡೆಯಿಂದ ಆದರೆ ಜಸ್ಟ್ 18 ಡಿಗ್ರಿ. ಸೊ ಹಾಗಾಗಿ ಇದು ರಾಂಗ್. ಸೊ ಮತ್ತೆ ಹೇಳ್ತಾ ಇದ್ದೀನಿ, ತಿಳ್ಕೊಳ್ಳಿ. ಈಸ್ಟ್ ಕಡೆಯಿಂದ 18 ಡಿಗ್ರಿ ಅಂತ ಹೇಳ್ಬೋದು, ನಾರ್ತ್ ಕಡೆಯಿಂದ 72 ಡಿಗ್ರಿ. ಸೊ ಈಗ ಯಾವುದು ಹಾಕಬೇಕಾಗತ್ತೆ, ಆಪ್ಷನ್ 1 ಹಾಕಬೇಕಾಗತ್ತೆ. ಯಾಕಂದರೆ 18 ಡಿಗ್ರಿ ನಾರ್ತ್ ಆಫ್ ಈಸ್ಟ್ ಅಂದರೆ ಅದರ ಅರ್ಥ ಏನಂದರೆ ಈಸ್ಟ್ ಕಡೆಯಿಂದ 18 ಡಿಗ್ರಿ ಮೇಲ್ಗಡೆ ಇದ್ದಾನೆ ಅಂತ. ಸೊ ದಿಸ್ ಇಸ್ ರೈಟ್ ಆನ್ಸರ್. ಈ ಥರ ಕ್ಲಬ್ ಮಾಡಿಕೊಟ್ಟಿದ್ದಾನೆ. ಸೊ ಕಾನ್ಸೆಪ್ಟ್ಸ್ ಗೊತ್ತಿದ್ದರೆ ಆರಾಮಾಗಿ ಸಾಲ್ವ್ ಮಾಡ್ಬೋದು. ವಿತೌಟ್ ನೋಯಿಂಗ್ ಕಾನ್ಸೆಪ್ಟ್ಸ್ ಒಂದು ಸ್ವಲ್ಪ ಕಷ್ಟ ಆಗಿರಬಹುದು. ಸೊ ಐಲ್ ಮೂವ್ ಟು ನೆಕ್ಸ್ಟ್ ಕ್ವಶನ್. ಈ ಥರದ ಕ್ವಶನ್ ಒಂದಲ್ಲ ಒಂದು ಕ್ವಶನ್ ಎವ್ರಿ ಇಯರ್ ಇದ್ದೇ ಇರುತ್ತೆ. ವಿಚ್ ಇಂಟರ್ಚೇಂಜ್ ದ ಸೈನ್ ಆ್ಯಂಡ್ ನಂಬರ್ ವುಡ್ ಮೇಕ್ ದ ಈಕ್ವೇಷನ್ ಕರೆಕ್ಟ್ ಅಂತ ಹೇಳಿದ್ದಾನೆ. ಅಂದರೆ ಇದರ ಅರ್ಥ ಏನಂದರೆ ಇಲ್ಲಿ ಒಂದು ಈಕ್ವೇಷನ್ ಕೊಟ್ಟಿದ್ದಾನೆ, 96 ಡಿವಿಷನ್ 128 + 64 = 2 ಅಂತ. ಪ್ಲಸ್ಸು ಮತ್ತು ಡಿವಿಷನ್ನ ಇಂಟರ್ಚೇಂಜ್ ಮಾಡಿ ಮತ್ತು 64 ಮತ್ತು 96ನ ಇಂಟರ್ಚೇಂಜ್ ಮಾಡಿದ್ರೆ ಈಕ್ವೇಷನ್ ಬ್ಯಾಲೆನ್ಸ್ ಆಗುತ್ತಾ ಅಂತ. ಈಗ ಬ್ಯಾಲೆನ್ಸ್ ಆಗ್ತಿರಲ್ಲ, ತಪ್ಪಿರುತ್ತೆ. ಯಾವುದನ್ನು ಇಂಟರ್ಚೇಂಜ್ ಮಾಡಿದ್ರೆ ಆಗುತ್ತೆ. ಅದೇ ರೀತಿ ಸೆಕೆಂಡು, ಥರ್ಡ್, ಫೋರ್ತ್ ಆಪ್ಷನ್ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ಸಲ್ಲೇ ಹೋಗಬೇಕು. ಈಗ ನೋಡಿ, ಡಿವಿಷನ್ ಪ್ಲಸ್ ಆಗಬೇಕಂದ್ರೆ ಇದು ಪ್ಲಸ್ ಆಗುತ್ತೆ. 96 ಏನಾಗಬೇಕು, 64 ಅಂತ ಹೇಳಿದ್ದಾನೆ. ಸೊ 96 ಜಾಗದಲ್ಲಿ ನಾನು 64 ಬರ್ಕೊಂಡಿದ್ದೀನಿ. ಡಿವಿಷನ್ನ ಪ್ಲಸ್ ಮಾಡ್ಕೊಂಡಿದ್ದೀನಿ. 128 ಏನು ಚೇಂಜ್ ಆಗಲ್ಲ, ಆ್ಯಸ್ ಇಟ್ ಈಸ್ ಇರುತ್ತೆ. ಸೊ ಬ್ರಾಕೆಟ್ ಕ್ಲೋಸ್ ಮಾಡಿದ್ದೀನಿ. ಪ್ಲಸ್ ಜಾಗದಲ್ಲಿ ಏನು ಬರಬೇಕು, ಡಿವಿಷನ್, ಯಾಕಂದರೆ ಇಂಟರ್ಚೇಂಜ್ ಆಗ್ತಿದೆ. ಸೊ 64 ಜಾಗದಲ್ಲಿ ಏನು ಬರಬೇಕು, 96 = 2ನ ಚೆಕ್ ಮಾಡೋಣ. 64 + 128 ಎಷ್ಟಾಗುತ್ತೆ, 192 ಆಗುತ್ತೆ. 192 ಡಿವಿಷನ್ 96 = 2 ಆಗುತ್ತಾ. 192/96 = 2ನ ಎಕ್ಸಾಕ್ಟ್ಲಿ ಆಗುತ್ತೆ. ಯಾಕಂದರೆ 96 2s ಏನಾಗುತ್ತೆ, 192 ಆಗುತ್ತೆ. ಸೊ 2 = 2. LHS = RHS. ಸೊ ಆಪ್ಷನ್ 1 ಇಲ್ಲಿರೋ ಅಂಥ ಕ್ವಶನ್ ಪೇಪರಲ್ಲಿ ಆಪ್ಷನ್ 1ನ ನೀವೇನಾದರೂ ಚೂಸ್ ಮಾಡಿದ್ರೆ ಈಕ್ವೇಷನ್ ಕರೆಕ್ಟ್ ಆಗುತ್ತೆ, ಈಕ್ವಲ್ ಆಗುತ್ತೆ. ಸೊ ದಿಸ್ ಇಸ್ ವೆರಿ ಸಿಂಪಲ್ ಕ್ವಶನ್. ಐ ವಿಲ್ ಮೂವ್ ಟು ನೆಕ್ಸ್ಟ್ ಒನ್. ಔಟ್ ಆಫ್ 120 ಸ್ಟೂಡೆಂಟ್ಸ್ ಇನ್ ಅ ಸ್ಕೂಲ್ 5% ಕ್ಯಾನ್ ಪ್ಲೇ 3 ಸ್ಪೋರ್ಟ್ಸ್ ಅಂತ ಹೇಳಿದ್ದಾರೆ. ಸೊ ಟೋಟಲ್ ಎಷ್ಟು ಜನ ಇದ್ದಾರೆ, 120. ಸೊ ಅದರಲ್ಲಿ 5% 3 ಸ್ಪೋರ್ಟ್ಸ್ನ ಆಡ್ತಾರೆ ಅಂದರೆ 5% ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಸೊ 5% ಇಸ್ 0 0 ಕ್ಯಾನ್ಸಲ್, 5 1s 5 2s 2 6 ಟೈಮ್ಸ್. ಅಂದರೆ 3 ಸ್ಪೋರ್ಟ್ಸ್ ಆಡೋರು ಎಷ್ಟು ಅಂದರೆ ಡೈರೆಕ್ಟ್ಲಿ ವಿ ಕ್ಯಾನ್ ಸೇ 6 ಅಂತ ಬರ್ಕೊಬೋದು. 5% ಅಂತ ಕೊಟ್ಟಿದ್ದಾರೆ, ನಾನು ನಂಬರಲ್ಲಿ ಬರ್ಕೊಂಡಿದ್ದೀನಿ 6. ಕ್ರಿಕೆಟ್, ಹಾಕಿ ಆ್ಯಂಡ್ ಖೋಖೋ 3 ಗೇಮ್ ಇದೆ, ಕ್ರಿಕೆಟು, ಹಾಕಿ, ಖೋಖೋ. ಆಲ್ಸೋ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಕ್ಯಾನ್ ಪ್ಲೇ ಎನಿ 2 ಆ್ಯಂಡ್ ಓನ್ಲಿ 2 ಆಫ್ ದ ಎಬೋವ್ ಸ್ಪೋರ್ಟ್ಸ್. ಮೇಲ್ಗಡೆ ಕೊಟ್ಟಿರೋದ್ರಲ್ಲಿ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ 2 ಸ್ಪೋರ್ಟ್ಸ್ ಆಡೋರು ಎಷ್ಟು ಜನ ಅಂದರೆ ದಟ್ ಇಸ್ 30 ಮೆಂಬರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಟೋಟಲ್ 3 ಗೇಮ್ ಇದೆ, ಹಾಕಿ, ಖೋಖೋ ಮತ್ತು ಕ್ರಿಕೆಟ್. ಅದರಲ್ಲಿ ಎಕ್ಸಾಕ್ಟ್ಲಿ 2, ಎನಿ 2, ಐದರ್ ಕ್ರಿಕೆಟ್ ಆರ್ ಹಾಕಿ ಆರ್ ಖೋಖೋ, ಎನಿಥಿಂಗ್, ಎಕ್ಸಾಕ್ಟ್ಲಿ 2 ಆಡೋರು 30 ಮೆಂಬರ್ಸ್ ಹೂ ಕ್ಯಾನ್ ಪ್ಲೇ ಓನ್ಲಿ ಕ್ರಿಕೆಟ್ ಆಡೋರು ಎಷ್ಟು ಜನ, 40. ಸೊ ಇದನ್ನು ಕೊಟ್ಟಿದ್ದಾರೆ. Then what is the number of students who can play only Aki or Kho alone? So once again read ಮಾಡೋಣ. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ about 3 ಸ್ಪೋರ್ಟ್ಸ್ ಆಡೋರು 6 ಮೆಂಬರ್ಸ್ ಇದ್ದಾರೆ ಔಟ್ ಆಫ್ 120. ಎಕ್ಸಾಕ್ಟ್ಲಿ 2 ಆಡೋರು 3 ಇದ್ದಾರೆ. ಕ್ರಿಕೆಟ್ ಆಡೋರು 40 ಇದ್ದಾರೆ. ನೌ ದ ಕ್ವಶನ್ ಇಸ್ ದೆನ್ ದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಕ್ಯಾನ್ ಪ್ಲೇ ಓನ್ಲಿ ಹಾಕಿ ಆರ್ ಖೋಖೋ. ಇಲ್ಲಿ
ಕ್ವಶನ್ ಇಸ್ ಅರ್ಥ ಮಾಡ್ಕೋಬೇಕು. ಓನ್ಲಿ ಕ್ರಿಕೆಟ್, ಸಾರಿ ಹಾಕಿ. ದ ಕ್ವಶನ್ ಇಸ್ ಓನ್ಲಿ ಹಾಕಿ ಆರ್ ಖೋ. ಈ ನಂಬರ್ ಎಷ್ಟು ಅಂತ ಕೇಳ್ತಿದ್ದಾನೆ. ಸೊ ಇದನ್ನು ನಾವು ಹೇಗೆ ಸಾಲ್ವ್ ಮಾಡ್ಬೋದು ಅಂದರೆ, ಟೋಟಲ್ ಕೊಟ್ಟಿದ್ದಾನಲ್ವಾ, ಟೋಟಲ್ನಲ್ಲಿ ಏನೇನಿರುತ್ತೆ, 3 ಸ್ಪೋರ್ಟ್ಸ್ ಆಡೋರು ಇರ್ತಾರೆ, 2 ಸ್ಪೋರ್ಟ್ಸ್ ಎಕ್ಸಾಕ್ಟ್ಲಿ 2 ಸ್ಪೋರ್ಟ್ಸ್ ಆಡೋರು ಇರ್ತಾರೆ, ಪ್ಲಸ್ ಕ್ರಿಕೆಟ್ ಆಡೋರ್ನ ಅವರೇ ಕೊಟ್ಟಿದ್ದಾರೆ, ಕ್ರಿಕೆಟ್ ಆಡೋರು ಎಕ್ಸಾಕ್ಟ್ಲಿ ಎಷ್ಟು ಅಂತ ಕೊಟ್ಟಿದ್ದಾರೆ. ನಾನು ಇಲ್ಲೇನು ಮಾಡ್ಬೋದು, ಓನ್ಲಿ ಹಾಕಿ ಆರ್ ಖೋ HRK ಅಂತ ಬರೆದಿದ್ದೀನಿ. ಸೊ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ಸೊ ಟೋಟಲ್ 120 ಇದ್ದಾರೆ. 3 ಸ್ಪೋರ್ಟ್ಸ್ ಆಡೋರು ನಾವೇ ಕಂಡುಹಿಡಿದಿದ್ದೀವಿ 6, 2 ಸ್ಪೋರ್ಟ್ಸ್ ಆಡೋರು ಅವರೇ ಕೊಟ್ಟಿದ್ದಾರೆ 30, ಸೊ ಕ್ರಿಕೆಟ್ ಆಡೋರು ಅವರೇ ಕೊಟ್ಟಿದ್ದಾರೆ 40. ಸೊ ರಿಮೈನಿಂಗ್ ಯಾರು ಇರಲೇಬೇಕು ಅಂದರೆ ಐದರ್ ಹಾಕಿ ಆರ್ ಖೋ ಇರಲೇಬೇಕು. ಸೊ ಇದಿಷ್ಟನ್ನು ಸಮ್ ಮಾಡೋಣ. ಸೊ 120 ಇಯರ್ 76 ಆಗುತ್ತೆ, ಪ್ಲಸ್ ಹಾಕಿ ಆರ್ ಖೋ ಇವ್ರು ಇರಲೇಬೇಕು. ಸೊ 76 120ನಲ್ಲಿ 76ನ ಸಬ್ಟ್ರಾಕ್ಟ್ ಮಾಡಿ, ದಟ್ ಬಿಕಮ್ಸ್ ಹಾಕಿ ಆರ್ ಖೋ. ಸೊ ದಟ್ ವುಡ್ ಬಿ 44. ಹಾಕಿ ಆರ್ ಖೋ ಶುಡ್ ಬಿ 44. ಸೊ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಐ ಮೂವ್ ಟು ನೆಕ್ಸ್ಟ್ ಕ್ವಶನ್. ಸೊ ಇದಿಷ್ಟು ಕ್ವಶನ್ಸು ನಿಮ್ಮ ಪ್ರೀವಿಯಸ್ PGCET MBA ಪೇಪರ್ನಲ್ಲಿ ಕೇಳಿರೋವಂಥ ಕ್ವಶನ್ಸು. ಸೊ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಇದೆಷ್ಟು ಕ್ವಶನ್ಸ್ನ ಒಂದೇ ಪ್ಲೇ ಲಿಸ್ಟ್ನಲ್ಲಿ ಹಾಕಿರ್ತೀನಿ. ಸೊ ವಾಚ್ ಮಾಡಿ ನಿಮಗೊಂದಷ್ಟು ಐಡಿಯಾ ಸಿಗ್ಬೋದು. ಹಾಗೂ ಮುಂದಿನ ಮತ್ತು ಬೇರೆ ಬೇರೆ ಸೆಷನ್ಸ್ಗಳಲ್ಲಿ ಬೇರೆ ಬೇರೆ ಪೇಪರ್ ಮೇಲೂ ಡಿಸ್ಕಸ್ ಮಾಡ್ತೀನಿ. ಆ್ಯಂಡ್ ಕ್ವಾಂಟ್ಸ್ ಲಾಜಿಕಲ್ ರೀಸನಿಂಗ್ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.